ನಿಮ್ಗೆ ಯಾವುದು ಫುಡ್ ತುಂಬ ಇಷ್ಟ ಆಗಿತ್ತು? ಓಕೆ, ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀರಾ? ಓಕೆ, ಫಸ್ಟ್ ಟೈಮ್. ಬಟ್ 5ಇಂದ ಯಾವ ರೇಟಿಂಗ್ನ ಕೊಡ್ತೀರಾ? 5ಗೆ 3. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೃತಿ ವೈಬ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಯೂನಿಕ್ ಥೀಮ್ಡ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಗುಹೆಯಲ್ಲಿ ಊಟ ಮಾಡೋ ಆಸೆ ಏನಾದರೂ ಇದೆಯಾ? ಹಾಗಾದರೆ ನೀವು ಬನ್ನಿ ಗುಫಾ ರೆಸ್ಟೋರೆಂಟ್ ಜಯನಗರ್ ಬ್ರಾಂಚ್ಗೆ. ದಿಸ್ ಆ್ಯಕ್ಚುಲಿ ಫೀಲ್ಸ್ ಲೈಕ್ ಅ ನ್ಯಾಚುರಲ್ ಕೇವ್ ಗುರು. ಸಖತ್ತಾಗಿತ್ತು. ಆ ನೀರಿನ ಸೌಂಡ್ ಆಗಿರ್ಬೋದು, ಗುಹೆಯಲ್ಲಿರೋ ಕತ್ಲೆ ಆಗಿರ್ಬೋದು, ಆಮೇಲೆ ಬೆಂಕಿ ಪಂಜ್ ಇಟ್ಟಿದ್ದಾರೆ ಸೈಡಲ್ಲಿ, ಮತ್ತು ಚಿಕ್ಕ ಚಿಕ್ಕ ಲ್ಯಾಂಟರ್ನ್ಸ್ ಇಟ್ಟಿದ್ದಾರೆ. ಸೊ ಅದೇ ಸ್ವಲ್ಪ ಬೆಳಕು ಕೊಡ್ತಿರುತ್ತೆ. ಆ ಗುಹೆ ಫೀಲೇ ಬಂದಂಗಿತ್ತು. ಹೋಲ್ ಆಂಬಿಯನ್ಸ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಫಾರೆಸ್ಟ್ ಮಧ್ಯನೇ ಒಂದು ಗುಹೆಯಲ್ಲಿರೋ ಫೀಲ್ ಇತ್ತು. ಚೇರ್ ಮತ್ತು ಪ್ಲೇಟ್ಸ್ ಕೂಡ ಎಲ್ಲ ಟೈಗರ್ ಥೀಮ್ಡ್ ಆಗಿತ್ತು. ಆಮೇಲೆ ಅಲ್ಲಲ್ಲಿ ನಿಮಗೆ ಈ ಸ್ಪೈಡರ್ ವೆಬ್ಗಳೆಲ್ಲ ಕಾಣುತ್ತೆ, ಮತ್ತು ಅವಳೆಲ್ಲ ಇತ್ತು. ನಿಜದ್ದು ಅಂತ ಅನ್ಕೋಬೇಡಿ, ಎಲ್ಲ ಆರ್ಟಿಫಿಷಿಯಲ್ಲು. ನಿಮಗೂ ಈ ಕಾಡು ಮತ್ತು ಗುಹೆ ಥರ ಥೀಮೆಲ್ಲ ಇಷ್ಟ ಆಗುತ್ತಾ? ಹಾಗಾದರೆ ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿ ವೇಟರ್ಸ್ಗಳು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಥರ ಡ್ರೆಸ್ ಹಾಕೊಂಡಿದ್ರು. ಸೊ ಅದಿನ್ನೂ ನಮಗೆ ಜಾಸ್ತಿ ಗುಹೆಲೇ ಇದ್ದೀವಿ ಅನ್ನೋ ಫೀಲ್ ಕೊಡ್ತಿತ್ತು. ಫುಡ್ಡಲ್ಲಿ ನಾವೇನೇನು ಟ್ರೈ ಮಾಡಿದ್ವಿ ಅಂತ ಅಂದರೆ ಸೂಪ್, ಆಲೂ ಚುರ್ಮುರಿ, ರುಮಾಲಿ ರೋಟಿ, ವೆಜ್ ಕಡಾಯಿ, ಗೀ ರೈಸ್ ಆ್ಯಂಡ್ ಕುರ್ಮಾ. ಸೊ ಇದೆಲ್ಲ ಟ್ರೈ ಮಾಡಿದ್ವಿ. ಅಂತ ಡಿಫ್ರೆಂಟಾಗಿ ಏನು ಇರಲಿಲ್ಲ ಮೆನ್ಯೂ. ಆ್ಯಕ್ಚುಲಿ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಏನೇನು ಸಿಗುತ್ತೆ ಅದೇ ಇತ್ತು. ಆಲೂ ಚುರ್ಮುರಿ ಅಂತ ಟ್ರೈ ಮಾಡಿದ್ವಿ. ನೇಮ್ ನೋಡಿದ್ರೆ ಏನೋ ಚುರ್ಮುರಿ ಅಂತ ಇದೆಯಲ್ಲ, ಡಿಫ್ರೆಂಟಾಗಿ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಫ್ರೆಂಚ್ ಫ್ರೈಸ್ನ ಬೋಂಡದ ಹಿಟ್ಟಲ್ಲಿ ಹಾಕಿ ಕೊಟ್ಟಂಗಿತ್ತು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಟ್ ವಾಸ್ ಓಕೆ ಅಂತ ಹೇಳ್ಬೋದು ಅಷ್ಟೇ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನಾವು ರುಮಾಲಿ ರೋಟಿ ಏನು ಟ್ರೈ ಮಾಡಿದ್ವಲ್ಲ, ಸೊ ರುಮಾಲಿ ರೋಟಿ ಕೂಡ ಸ್ವಲ್ಪ ಹಾರ್ಡ್ ಇತ್ತು ಮತ್ತು ಥಿಕ್ ಇತ್ತು. ತುಂಬ ಸಾಫ್ಟ್ ಇರುತ್ತೆ ಆ್ಯಕ್ಚುಲಿ ರುಮಾಲಿ ರೋಟಿ. ಸೊ ಇಟ್ ವಾಸ್ ಆಲ್ಸೋ ಓಕೆ. ಆ್ಯಂಡ್ ವೆಜ್ ಕಡಾಯಿ ಕೂಡ ಓಕೆ ಅಂತ ಹೇಳ್ತೀನಿ. ಗೀ ರೈಸ್ ವಾಸ್ ಆಲ್ಸೋ ಆ್ಯಸ್ ಯೂಶ್ವಲ್. ನನ್ನ ಫ್ರೆಂಡ್ ಆ್ಯಕ್ಚುಲಿ ನಾನ್ ವೆಜ್ ಟ್ರೈ ಮಾಡಿದ್ಲು. ಸೊ ನಾನ್ ವೆಜ್ ಕೂಡ ಅಷ್ಟೊಂದೇನು ತುಂಬ ಹೇಳ್ಕೊಳ್ಳೋ ಥರ ಚೆನ್ನಾಗಿರಲಿಲ್ವಂತೆ. ಲೈಕ್ ಸ್ವಲ್ಪ ಸ್ವೀಟ್ ಇತ್ತು ಅಂತ ಹೇಳಿದ್ಲು. ಯೂಶ್ವಲಿ ನಾನ್ ವೆಜ್ ಎಲ್ಲ ಸ್ಪೈಸಿ ಇರುತ್ತಲ್ವ, ಸೊ ಆ ಥರ. ಸೊ ಫುಡ್ ವೈಸ್ ಇಟ್ ವಾಸ್ ಓಕೆ ಅಂತ ಹೇಳ್ತೀನಿ. ಬಟ್ ಆ್ಯಂಬಿಯನ್ಸ್ ಎಂಜಾಯ್ ಮಾಡಬೇಕು ಅಂತ ಅಂದರೆ ಖಂಡಿತ ಟ್ರೈ ಒನ್ಸ್. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಫುಡ್ ವೈಸ್ ಇಟ್ ವಾಸ್ ಓಕೆ ಅಂತ ಏನು ಡಿಫ್ರೆಂಟ್ ಅನ್ನಿಸ್ತಿಲ್ಲ. ಎಲ್ಲ ರೆಸ್ಟೋರೆಂಟ್ಸಲ್ಲಿ ಸಿಗೋ ಥರನೇ ಇತ್ತು. ಆಮೇಲೆ ಅಲ್ಲೇ ಸ್ವಲ್ಪ ಜನನ ನಾವು ರಿವ್ಯೂ ಕೂಡ ಕೇಳಿದ್ವಿ ಫುಡ್ಡಲ್ಲಿ. ಯಾಕೆಂದರೆ ನಮಗಂಗನ್ಸಿ ಬೇರೆಯವ್ರಿಗೆ ಚೆನ್ನಾಗಿರಬಾರ್ದಲ್ವಾ. ಸೊ ರಿವ್ಯೂ ಕೇಳಿದಾಗ್ಲೂ ಅವ್ರಿಗೂ ಇಟ್ ವಾಸ್ ಓಕೆ ಅನ್ನೋ ಥರನೇ ಇತ್ತು. ಸೊ 5ಗೆ ಒಂದು 3 ರೇಟಿಂಗ್ಸ್ ಮಾಡಿದ್ರು. ಸೊ ನಿಮಗೆ ಏನಾದರೂ ಈ ಥರ ಆ್ಯಂಬಿಯನ್ಸ್ ಎಲ್ಲ ಎಂಜಾಯ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಥೀಮ್ಡ್ ಬೇಸ್ಡ್ ರೆಸ್ಟೋರೆಂಟ್ಸ್ ಇಷ್ಟ ಆಗುತ್ತೆ ಅಂದರೆ ಇಟ್ಸ್ ಅ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇವ್ರದ್ದೇ ಶೇಷಾದ್ರಿಪುರಮಲ್ಲಿ ಒಂದು ಬ್ರಾಂಚ್ ಇದೆ ಆ್ಯಕ್ಚುಲಿ. ಆ ಆ್ಯಂಬಿಯನ್ಸ್ ಇನ್ನೂ ದೊಡ್ಡದಾಗಿದೆ ಮತ್ತು ಅಲ್ಲಿ ಫುಡ್ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಜಯನಗರ್ ಗುಫಾ ರಿವ್ಯೂ ಮಾಡಬೇಕು ಅಂತ ಹೋಗಿದ್ದು. ಸೊ ಜಯನಗರ್ದು ಇಟ್ ವಾಸ್ ಓಕೆ ಅಷ್ಟೇ. ಬಟ್ ಶೇಷಾದ್ರಿಪುರಮ್ದು ಆ್ಯಕ್ಚುಲಿ ಚೆನ್ನಾಗಿದೆ. ಯು ಗೈಸ್ ಕ್ಯಾನ್ ಟ್ರೈ ದ್ಯಾಟ್ ಆಲ್ಸೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್.